ರಾಜ್ ಅಲ್ಲೇ ಸುರೇಶ್ 24 ಇಯರ್ ಅದು RR ಬಟಾಲಿಯನ್ 2 ವರ್ಷ ಅದು ತುಂಬ ಸ್ಟ್ರಗಲ್ ಇತ್ತು ರಿಸ್ಕ್ ಅದು RR ರಾಷ್ಟ್ರೀಯ ರೆಫರ್ ಅಂತ 24 ಸ್ಟಿಲ್ ಬೇಕಾದ್ರೆ ನಾನು ಈಗ ಅಸ್ಸಾಮಿಂದ ಬಂದದ್ದು ಅಸ್ಸಾಮು ಮತ್ತು ನಾಸಿಕ್ನ ಔಟ್ ಆದ ಪೋಸ್ಟಿಂಗಲ್ಲಿ ಡಿಸ್ಚಾರ್ಜ್ ಆದ ಅಷ್ಟೇ 24 ವರ್ಷ ಲದಾಖಲ್ಲಿ ಇದ್ದೆ ನಮ್ಮೊಬ್ಬ ಮಥುರಾ ಚೆನ್ನೈ ಒಬ್ಬ ಗೊತ್ತಾಗ ನಂಬರ್ 1 ಸೀಸನ್ ಅದು ವೈಜೆಕ್ಷನಲ್ಲಿ ಲದಾಖ್ ಲಾಠಿ ಚಾರ್ಜ್ ಇತ್ತು ಚೈನಾದಲ್ಲಿ ನಮ್ಮ ಫ್ರೆಂಡ್ ಅವನು ಪಲೆನಿ ಅಂತ ಯೂಟ್ಯೂಬಲ್ಲಿ ಬರ್ತಾರೆ ಅಲ್ಲಿ ಬೇರೆ ಚಕ್ರ ಸಿಗ್ತಾವೆ ಚೈನಾ ಒಂದು ತಲೆ ಬಂದು ನಮ್ಮ ಯೂನಿಟ್ ಅವರು 18 ಮಂದಿ ಕ್ಯಾಪ್ಚರ್ ಆಗಿದ್ದಾರೆ ಚೈನಾದಲ್ಲಿ ಅವರೆಲ್ಲ ಕೈಕಾಲಲ್ಲಿ ತುಂಬ ಡ್ಯೂಟಿ ಮಾಡಿ ಅವರಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ದಾರೆ ತಿಂಡಿ ಆಗಿ 2-3 ತಿಂಗಳು ಅಷ್ಟೇ ಅವ್ರಿಗೆ ತುಂಬ ಕಷ್ಟ ಆಯಿತು ಊರಿಗೆ ಬರುವಾಗ ಕೊರೋನಾ ಗೊತ್ತಾಗಿದ್ದಾರೆ ತುಂಬ ಸ್ಟ್ರಗಲ್ ಮಾಡೋದು. ಈಗ ನೀವು 24 ವರ್ಷ ಸರ್ವಿಸ್ ಮಾಡಿದ್ದೀರಿ, ಮುಂದಿನ ಯಾರು ಯುವ ಜನತೆಗೆ ಅದೇ ಮೆಂಟ್ಲಿ ಮತ್ತು ಫಿಸಿಕಲಿ ಪ್ರಿಪೇರ್ ಆಗಬೇಕು. ತುಂಬ ಒಳ್ಳೆ ಜಾಬು, ರಿಸ್ಕ್ ಎಲ್ಲಿದ್ದರೆ ಇದೆ, ರಿಸ್ಕ್ ಊರಲ್ಲಿ ಇದ್ದರೆ ಅಲ್ಲಿಂದ ಎಲ್ಲಿಯಾದರೂ ಮನುಷ್ಯರಿಗೆ ರಿಸ್ಕ್ ಇದ್ದೇನೆ. ಜಾಬ್ ಅಂದರೆ ತುಂಬ ಒಳ್ಳೆ ಜಾಬು, ಬನ್ನಿ ಜಾಯಿನ್ ಮಾಡಿ ಅಂತ ದೇಶ ಸೇವೆ ಮಾಡಿ ಒಳ್ಳೆಯದಾಗ್ತದೆ. ಈಗ ನಿಮಗೆ ಅತ್ಯಂತ ಕಷ್ಟ ಆಗಿರುವಂತಹ ಪ್ರದೇಶ ಯಾವುದು ನಿಮ್ಮ ಕರ್ತವ್ಯ? ಜೆ&ಕೆ ಜಮ್ಮು ಕಾಶ್ಮೀರ ಅಂತ. ಜಮ್ಮು ಕಾಶ್ಮೀರ 6 ವರ್ಷ 8 ವರ್ಷ ಮಾಡಿದೆ. ಅಲ್ಲಿ ತುಂಬ ರಿಸ್ಕ್ ಇರ್ತದೆ, ಯಾವುದು ಇಲ್ಲಿ ಏನಾದರೂ ನಾವು ಸೇಫಾಗಿ ಇದು ಮಾಡ್ಬೋದು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆತಂಕವಾದಿ ಬಗ್ಗೆ ಏನು ಹೇಳ್ತೀವಿ ಸರ್? ಆತಂಕವಾದಿ ಟೆರರಿಸ್ಟ್ ಅದು ಹೇಳೋಕ್ಕಾಗಲ್ಲ, ಅದು ಒಂದು ಮತ್ತೆ ಸೆಕ್ಯೂರಿಟಿ ನಮ್ಮದು ಇನ್ಫಾರ್ಮೇಷನ್ ಒಂದು ಕೊಡಲಿಕ್ಕೆ ಅಲ್ಲ, ಇನ್ಫಾರ್ಮೇಷನ್ ಅಲ್ಲ. ನೀವು ಈಗ ಕಾಶ್ಮೀರ ಲೋಕಲ್ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಲೋಕಲ್ ಸಪೋರ್ಟು ಅಂದರೆ ಬಿಡದೆ ನಮ್ಮದು ಇರಲಿಕ್ಕೆ ತುಂಬ ಈಸಿ ಆಗ್ತದೆ. ಅವ್ರು ಲೋಕಲ್ ಸಪೋರ್ಟ್ ಮಾಡ್ತಾರೆ, ದೂರ ಸಪೋರ್ಟ್ ಮಾಡ್ತಾರೆ. ಸರ್ಚ್ ಎಲ್ಲ ಆಪ್ರೇಷನ್ ಬಾರ್ಡರ್ ಆಪ್ರೇಷನ್ ಮಾಡ್ತಾರೆ, ಅವರು ಸಪೋರ್ಟ್ ಮಾಡ್ತಾರೆ. ಲೋಕಲ್ ಪೊಲೀಸರು ಸಪೋರ್ಟ್ ಮಾಡ್ತಾರೆ, ಜನರು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ನಮ್ಮ ಕಾಪುಗೆ ನಮ್ಮ ಊರಿನ ಒಬ್ಬ ಲೋಕಮಿತ್ರ 24 ವರ್ಷದಿಂದ ನಮ್ಮ ಭಾರತೀಯ ಭೂಸೇನೆಯಲ್ಲಿ ಸೇವೆ ಸಲ್ಲಿಸಿ ದೇಶಾದ್ಯಂತ ವಿಶೇಷವಾಗಿ ಕಾಶ್ಮೀರ ಮತ್ತು ನಮ್ಮ ಗಡಿನಾಡ ಪ್ರದೇಶಗಳಲ್ಲಿ ಎಲ್ಲ ಸೇವೆ ಮಾಡಿ ಇವತ್ತು ಸ್ವಯಂ ನಿವೃತ್ತಿಯಾಗಿ 24 ವರ್ಷ ಸೇವೆ ಸಲ್ಲಿಸಿ ಇವತ್ತು ಹುಟ್ಟೂರಿಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಮಗೂ ಒಂದು ಹೆಮ್ಮೆ, ಅಂದರೆ ಅವರು ನಮ್ಮ ಕಾಪು ಮೊಗೈರ ಮಹಾಸಭಾ ಸದಸ್ಯ, ನಮ್ಮ ಕಾಪು ಲಾಲ್ಬೂ ಶಾಸ್ತ್ರಿ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಕ್ಲಬ್ನ ಸದಸ್ಯ, ಹಾಗೂ ರಾಮನಗರ ಸೆಂಟ್ರ್ನ ನಮ್ಮೆಲ್ಲ ಬಳಗದ ಒಂದು ಅತ್ಯಂತ ಆತ್ಮೀಯ ಒಬ್ಬ ಯುವ ತರುಣ. ಒಂದು 4-5 ವರ್ಷ ಮುಂಚೆ ಅವರ ತಂದೆ ತಾಯಿ ಇಬ್ಬರೂ ಕೂಡ ಅಗಲಿದ್ದಾರೆ. ಆ ಸಂದರ್ಭದಲ್ಲಿ ಕೂಡ ಅವರಿಗೆ ಊರಿಗೆ ಬರಲಿಕ್ಕೆ ಸಮಯಾವಕಾಶದ ಕೊರತೆಯಿಂದ ಒಂದು ನಿಶ್ಚಿತೆ ಆಗಿದೆ. ಆದರೂ ಒಂದು ಹುಟ್ಟಿನ ಅಭಿಮಾನದಿಂದ ಇವತ್ತು ಅವರು ನಿವೃತ್ತಿಯಾಗಿ ಬಂದಾಗ ಒಂದು ಕರ್ತವ್ಯ, ನಮ್ಮ ದೇಶ ಕಾಯುವಂಥ ಸೈನಿಕರು ಇವತ್ತು ನಮ್ಮ ದೇಶವನ್ನು ಭದ್ರತೆಯಾಗಿ ನಮ್ಮನ್ನೆಲ್ಲ ಸ್ಥಿತಿ ಜೀವನ ಮಾಡಲಿಕ್ಕೆ ನಮ್ಮ ವಿಶೇಷವಾಗಿ ಸೈನಿಕರ ಕೊಡುಗೆ ತುಂಬ ಇದೆ. ಅಂಥವರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ದೇವದಾಸ್ ಮೆಂಗಣ್ಣವರು ಅವರ ಹುಟ್ಟೂರಿಗೆ ಕಾಪುಗೆ ಬಂದು ನಮ್ಮ ರಾಮನಗರ ಪರಿಸರದ ಮನೆ ಅದಕ್ಕೆ ಅವರು ಪ್ರವೇಶ ಮಾಡುವಂಥ ಈ ಸಂದರ್ಭದಲ್ಲಿ ಮಾನ್ಯ ಕಾಪುವಿನ ಪ್ರತಿಭಾರವರು, ನಮ್ಮ ಕಾಪುವಿನ ಅಧ್ಯಕ್ಷೆ ಕುಮಾರಿ ಹರೀಶ್ ದೇವರಿಯವರು, ನಮ್ಮ ಕಾಪು ಮೊಗೈರ ಮಹಾಸಭಾದ ಈಗಿನ ಅಧ್ಯಕ್ಷರು ತುಷಾರ್ ಸಾಧೇಬ್ ಅವರು ಕೂಡ ಮಿಲಿಟರಿಯಲ್ಲಿ 22 ವರ್ಷ ಸೇವೆ ಸಲ್ಲಿಸಿದರು. ಇನ್ನೊಬ್ಬರು ಶ್ರೀಕಾಂತ್ ಅಂತೇಳಿ ಅವರು ಕೂಡ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದರು. ಹಾಗೆ ನಮ್ಮ ಲಾಲ್ಬೂ ಶಾಸ್ತ್ರಿ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಕ್ಲಬ್ನ ಮತ್ತು ಮೊಗೈರ ಮಹಾಸಭಾದ ಮೊಗೈರ ಮಹಿಳಾ ಮಂಡಳರು, ರಾಮನಗರ ಸೆಂಟ್ರ್ನ ಈ ಥರ ಎಲ್ಲ ನಮ್ಮ ಸಂಘಟನೆಯ ಸದಸ್ಯರೆಲ್ಲ ಈ ಒಂದು ಉಪಸ್ಥಿತ ರೀತಿ ಅವರಿಗೆ ಸ್ವಾಗತ ಕೋರಿದ್ದೇವೆ. ಅವರ ನಿವೃತ್ತ ಜೀವನ ಸುಖದಾಯಕ ಆಗುವುದು. ಮುಂದೆ ಅವರು ಕೂಡ ನಮ್ಮ ಊರಲ್ಲಿ ಬೇರೆ ಬೇರೆ ಸಂಸ್ಥೆಗಳಿಗೆ ಅವರು ಸೇವೆ ಮಾಡಲಿಕ್ಕೆ ಬದ್ಧರಿದ್ದಾರೆ ಮತ್ತು ಅವರ ಸೇವೆಯನ್ನು ನಾವು ಉಪಯೋಗ ಮಾಡಬೇಕು ಮತ್ತು ಅವರು ಕೂಡ ಉಜ್ವಲ ಭವಿಷ್ಯ ಇದೆ. ಅವರ ಸಂಸಾರಕ್ಕೆ ಕೂಡ ನಾನು ಹಾರ್ದಿಕವಾಗಿ ಶುಭಾಶಯ ಕೋರ್ತಾ ಇಷ್ಟು ವರ್ಷ 24 ವರ್ಷ ಸೇವೆ ಸಲ್ಲಿಸಬೇಕಾಗಿ ಕಾಪು ಕ್ಷೇತ್ರ ಜನತೆ ಪರವಾಗಿ ಕೂಡ ನಾನು ಮಾಜಿ ಶಾಸಕನಾಗಿ ಅವರಿಗೆ ನನ್ನ ಅಭಿನಂದನೆ ಶುಭಾಶಯವನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು.